ಹಿರಿಯ ರಾಜಕಾರಣಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಅವರು ಶುಕ್ರವಾರ ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ನೀಡುವಂತೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಹೊರಟ್ಟಿ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಜೊತೆಗೆ ಡಿಕೆ ಶಿವ ಒತ್ತಾಯಕ್ಕೆ ಮಣಿದು ರಾಜೀನಾಮೆ ಕೊಟ್ಟಿದ್ದೇನೆ ಎಂದು ಹೊರಟ್ಟಿ ಹೇಳಿದ್ದಾರೆ. ಆಗಸ್ಟ್ 14ರ ಬಳಿಕ ರಾಜೀನಾಮೆ ಕೊಡುತ್ತೇನೆ ಎಂದಿದ್ದೆ, ಆದರೆ ಇವತ್ತೇ ರಾಜೀನಾಮೆ ಕೊಡಬೇಕೆಂದು ಸಿಎಂ ಪಟ್ಟು ಹಿಡಿದಿದ್ದಕ್ಕೆ ಕೊಟ್ಟು ಬಿಟ್ಟೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಅವಧಿಗಿಂತ ಮೊದಲು ಸಭಾಪತಿ ರಾಜೀನಾಮೆ ಕೊಟ್ಟ ದೃಷ್ಟಾಂತ ಎಂದರು. ಸದಸ್ಯ ಬಲದ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆದಿರುವ ಹಿನ್ನೆಲೆಯಲ್ಲಿ ಸಭಾಪತಿ ಮತ್ತು ಉಪಸಭಾಪತಿ ಎರಡೂ ಹುದ್ದೆಗಳನ್ನು ತನ್ನ ವಶಕ್ಕೆ ಪಡೆಯಲು ಆಡಳಿತಾರೂಢ ಕಾಂಗ್ರೆಸ್ ಮುಂದಾಗಿದೆ. ಈ ರಾಜಕೀಯ ಬೆಳವಣಿಗೆಯ ನಡುವೆ ಬಸವರಾಜ ಹೊರಟ್ಟಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ನನಗೆ ಬೇಸರವಾಗಿದೆ ಎಂದು ಅಸಮಾಧಾನ ಕೂಡ ತೋಡಿಕೊಂಡಿದ್ದಾರೆ. ಹೊರಟ್ಟಿ ಅವರು ತಮ್ಮ ಅವಧಿಯಲ್ಲಿ 18 ಮುಖ್ಯಮಂತ್ರಿಗಳನ್ನ ಕಂಡಿದ್ದರು. ಸಾವಿರದ 1991ರಿಂದ ಗ್ರಾಹಕರ ಮನೆ ಮಾತಾಗಿದೆ ಬಿಲಾಲ್ ಚಿಕನ್. ಬಿಲಾಲ್ ಟ್ರೇಡಿಂಗ್ ಮತ್ತು ಹೋಲ್ಸೇಲ್ ರಿಟೇಲ್ ಕಂಪನಿ ಎಲ್ಲೆಡೆ ತಮ್ಮದೇ ಆದ ಛಾಪು ಮೂಡಿಸಿದೆ. ಶುಚಿ, ರುಚಿ ಮತ್ತು ತಾಜಾ ಚಿಕನ್ಗೆ ಇನ್ನೊಂದು ಹೆಸರೇ ಬಿಲಾಲ್ ಚಿಕನ್. ಬಾಗಲಕೋಟೆ, ವಿಜಯಪುರ, ರಾಯಚೂರು, ಗುಲ್ಬರ್ಗಾ ಜಿಲ್ಲೆಯ ವಿವಿಧೆಡೆ ಸುಮಾರು 35ರಿಂದ 40 ಬ್ರಾಂಚ್ಗಳನ್ನ ಹೊಂದಿದೆ. ಆಂಧ್ರ ಮತ್ತು ತೆಲಂಗಾಣ ರಾಜ್ಯಕ್ಕೂ ಗುಣಮಟ್ಟದ ಕೋಳಿ ಪೂರೈಕೆ ಮಾಡ್ತಾರೆ. ಬೇರೆ ಬೇರೆ ಕಾರ್ಯಕ್ರಮ, ಪಾರ್ಟಿಗಳಿಗೂ ಉತ್ತಮ ಚಿಕನ್ ಹೋಲ್ಸೇಲ್ ದರದಲ್ಲಿ ಲಭ್ಯ. ಮುಧೋಳ ಜನರಿಗೂ ಅನೇಕ ವರ್ಷಗಳಿಂದ ಬಿಲಾಲ್ ಚಿಕನ್ ಅಂದ್ರೆ ಪಂಚಪ್ರಾಣ. ಕೇವಲ ಚಿಕನ್ ಅಲ್ಲದೆ ಗುಣಮಟ್ಟದ ಮೊಟ್ಟೆಗಳು, ಮೊಟ್ಟೆ ಇಡುವ ಕೋಳಿ ಕೂಡ ಮಾರಾಟ ಮಾಡಲಾಗುತ್ತೆ. ಶುಚಿಯಾದ ಚಿಕನ್, ಆರೋಗ್ಯಕರ ಜೀವನ. ಬಿಲಾಲ್ ಚಿಕನ್ ಜೊತೆ ಪ್ರತಿದಿನ. ಇದು ಕೇವಲ ಆಹಾರವಲ್ಲ, ಇದು ನಿಮ್ಮ ಜೀವನದ ಶೈಲಿ. ಹಿಂದೆ ಭೇಟಿ ಕೊಡಿ ಬಿಲಾಲ್ ಚಿಕನ್ ಸೆಂಟರ್ಗೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.